ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಸ್ವಾಗತ. ಇಂದಿನ ಕರ್ನಾಟಕದ ಅಡಿಕೆಯ ಮಾರುಕಟ್ಟೆಯ ದರವನ್ನು ನೋಡಿಕೊಂಡು ಬರೋಣ. ಕ್ವಿಂಟಲ್ಗೆ ಎಷ್ಟು ಇದೆ ಅಂತ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ನೋಡೋದಾದರೆ ಹೊಸ ರಾಶಿ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 53,500 ರೂಪಾಯಿವರೆಗೆ ಹೊಸ ರಾಶಿ ಅಡಿಕೆಯ ಬೆಲೆಯನ್ನು ಹೊಂದಿದೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ. ಹಾಗೆ ಸಾಗರದಲ್ಲಿ ಹೊಸ ರಾಶಿ ಅಡಿಕೆ ಬಂದು 54,000 ರೂಪಾಯಿವರೆಗೆ ಹೊಂದಿದೆ. 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ಸಾಗರದಲ್ಲಿ. ಹಾಗೆ ಹೊಸನಗರದಲ್ಲಿ ರಾಶಿ ಅಡಿಕೆ 54,400 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಕೊಪ್ಪದಲ್ಲಿ ಬೆಟ್ಟೆ ಅಡಿಕೆ ಬಂದು 61,300 ರೂಪಾಯಿವರೆಗೆ ಬೆಟ್ಟೆ ಅಡಿಕೆಯ ಬೆಲೆಯನ್ನು ಹೊಂದಿದೆ ಕೊಪ್ಪದಲ್ಲಿ. ತಾರೀಕೆರೆಯಲ್ಲಿ ರಾಶಿ ಅಡಿಕೆ ಬಂದು 53,500 ರೂಪಾಯಿವರೆಗೆ. ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬಂದು 52,900 ರೂಪಾಯಿವರೆಗೆ ಶಿಕಾರಿಪುರದಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಶೃಂಗೇರಿಯಲ್ಲಿ ನೋಡೋದಾದರೆ ವೆರೈಟಿ ಬಂದು ಹಾಸ ವೆರೈಟಿ ಬಂದು 80,200 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಭದ್ರಾವತಿಯಲ್ಲಿ ಹೊಸ ರಾಶಿ ಅಡಿಕೆ ಬಂದು 53,200 ರೂಪಾಯಿವರೆಗೆ ಭದ್ರಾವತಿಯಲ್ಲಿ. ಹಾಗೆ ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 53,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ಹಾಸ ಅಡಿಕೆ ಬಂದು 98,000 ರೂಪಾಯಿವರೆಗೆ ಹಾಸ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಸೊರಬದಲ್ಲಿ ಹೊಸ ರಾಶಿ ಅಡಿಕೆ 52,700. ಹಾಗೆ ಜಯಪುರದಲ್ಲಿ ರಾಶಿ ಅಡಿಕೆ ಬಂದು 54,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಕುಮಟಾದಲ್ಲಿ ಬೆಟ್ಟೆ ಅಡಿಕೆ ಬಂದು 42,700. ಸುಳ್ಯದಲ್ಲಿ ಹೊಸ ವೆರೈಟಿ 45,000. ಹಾಗೆ ಬಂಟ್ವಾಳದಲ್ಲಿ ಹೊಸ ವೆರೈಟಿ 45,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಅಡಿಕೆಯ ಬೆಲೆಯನ್ನು ಹೊಂದಿದೆ ನೋಡಿ ರೈತರೇ.